ವೀಕ್ಷಕರೇ ನೋಡ್ತಾ ಇದ್ದೀರಾ, ಆಲ್ರೆಡಿ ಕಾಣ್ತಾ ಇದೆ ಇಲ್ಲಿ 3.5 ತಿಂಗಳಿಗೇನೆ 2 3 ಇಲ್ಲೊಂದು 4. ಸೊ 4 ಗಿಣ್ಣು ಆಲ್ರೆಡಿ 3.5 ತಿಂಗಳಿಗೆ ಕಾಣ್ತಾ ಇದೆ. ದಪ್ಪ ನೋಡಿ ಎಷ್ಟು ಚೆನ್ನಾಗಿದೆ, ಮರಿ ಸಂಖ್ಯೆ ನೋಡಿ. ಸೊ ಇದೆಲ್ಲ ಏನು ಅಂದರೆ ಪದ್ಧತಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್. ನಮ್ಮ ಜನ ಫಸ್ಟು ನಮ್ಮ ಭೂಮಿ ಏನೇ ಮನೆ ಕಟ್ಟಬೇಕಂದ್ರೂ ಫಸ್ಟು ನಮ್ಮ ಫೌಂಡೇಶನ್ ಕರೆಕ್ಟಾಗಿರಬೇಕು. ನಾವು ಉದ್ಧಾರ ಆಗಬೇಕು ಅಂದರೆ ಗಿಡಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಬೇಕು. ಇಷ್ಟೇ, ತುಂಬ ಸಿಂಪಲ್ಲು. ನಾವು ಮಾಡಬೇಕಾಗಿರೋದು ಫಸ್ಟು ಹಸಿರೆಲೆ ಗೊಬ್ಬರದ ಬಗ್ಗೆ ಮಾತಾಡಿದ್ವಿ. ಅದಾದಮೇಲೆ ಪಟ 3 ಅಡಿ 4 ಅಡಿ 4 ಅಡಿ ಪಟ ಮಾಡ್ತೀರಾ. ಈ ಥರ ಮರಿ ಸಂಖ್ಯೆ ಬೆಳೆದಾಗ ನಿಮಗೆ ಅಲ್ಲಿ ಜಾಗನೇ ಸಾಲಲ್ಲ. ಬರೀ ಭೂಮಿ ಎಲ್ಲ ಇಂಪಾರ್ಟೆಂಟು. ನಮ್ಮ ಗಿಡ ದೊಡ್ಡದಾದಾಗ ಅದಕ್ಕೆ ಎಷ್ಟು ಗಾಳಿ ಬೆಳಕು ಬರುತ್ತೆ ಅಷ್ಟು ಅದು ಡೆವಲಪ್ ಆಗುತ್ತೆ. ಸೊ ಒಂದು ಕಡೆ ಒಂದು ರೂಮಲ್ಲಿ 10 ಜನನ ಕೂಡಾಕ್ಬಿಟ್ರೆ 20 ಜನನ ಕೂಡಾಕ್ಬಿಟ್ರೆ ಹೇಗೆ ನಮಗೆ ಸಫೋಕೇಟ್ ಆಗುತ್ತೆ, ಅದೇ ಥರ ಗಿಡಗಳಿಗೂ ಆ ಕಡೆಯಿಂದ ಬಂದಿದ್ದ ಗಾಳಿ ಅದರಿಂದ ಪಾಸಾಗಿ ಆಚೆ ಹೋಗಬೇಕು. ಅಷ್ಟೇ ಬೆಳಕು ಬೇಕು, ಅಷ್ಟೇ ಗಾಳಿನೂ ಬೇಕು. ಆಮೇಲೆ ನಮ್ಮ ಗಿಡಕ್ಕೆ ಬೇಕಾಗಿರೋಂಥ ಎಲ್ಲ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ನಾವು ಕೊಡೋಂಥ ಜೀವಾಣುಗಳು ನಿಮಗೆ ಫಸ್ಟ್ ಕ್ಲಾಸಾಗಿ ರಿಸಲ್ಟ್ ಬರೋ ಥರ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸು ಗಿಡಕ್ಕೆ ಕೊಡುತ್ತೆ. ನಾವು ನಮ್ಮ ಪದ್ಧತಿ ಇವಾಗ ಏನು ನೀವು ಫಾಲೋ ಮಾಡ್ತಾಯಿದ್ದೀರಾ, ಇಳುವರಿ ಕಮ್ಮಿ ಬರ್ತಾ ಇದೆ ಅಂದರೆ ಅದರ ಅರ್ಥ ಏನು? ನೀವು ಮಾಡ್ತಾ ಇರೋ ಟೆಕ್ನಿಕ್ ಸರಿ ಇಲ್ಲ, ನೀವು ಮಾಡ್ತಾ ಇರೋ ಪದ್ಧತಿ ಸರಿ ಇಲ್ಲ ಅಂತ ಅರ್ಥ ಏನು ಸರ್? ಹೌದೌದು. ಆಲ್ರೆಡಿ ಇವಾಗ ಕೆಮಿಕಲ್ ಫಾರ್ಮಿಂಗಲ್ಲಿ ಮಾಡಿ ಭೂಮಿ ಹಾಳಾಗಿ ಕಂಟಿನ್ಯೂಸ್ ಆಗಿ ನೀವು ಕೆಮಿಕಲ್ ಫರ್ಟಿಲೈಸರ್ ಹಾಕಿ ನಿಮ್ಮ ಪ್ರಯತ್ನ ಎಲ್ಲ ಮಾಡಿ ಪಲ್ಟಿ ಹೊಡೆದ್ರೂ ನಿಮಗೆ ಬರ್ತಾ ಇರೋದು 30 ಟನ್ನು 40 ಟನ್ನು 50 ಟನ್ನು. ಈ ಥರ ಬರ್ತಾ ಇಲ್ಲ ಅಂದಮೇಲೆ ಈ ಥರ ಬರೋಕ್ಕೆ ಏನು ಮಾಡಬೇಕು ಅದನ್ನು ನಾವು ಮಾಡಬೇಕು. ಇವಾಗ ಗಿಡಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಬೇಕು. ಸೊ ನಾವೇನು ಮಾಡ್ತಾಯಿದ್ದೀರಿ ಅಂದರೆ ನಮಗೇನು ಅನುಕೂಲ, ನನಗೇನು ಈಸಿ ಆಗುತ್ತೆ, ನನಗೇನು ಅನುಕೂಲ ಅದನ್ನು ಮಾಡ್ತಾಯಿದ್ದೀರಿ. ಅದಕ್ಕೆ ಫೇಲ್ಯೂರ್ ಆಗ್ತಾ ಇರೋದು. ನಮಸ್ಕಾರ ಕಿರಣ್. ಎಲ್ರಿಗೂ ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಒಂದು 20 ದಿವಸ ಹಿಂದೆ ಬಂದಿದ್ದೆ. ಪ್ರತಿ ಸರನು ಒಂದು ಚಿಕ್ಕ ಮಗು ಹೇಗೆ ತಿಂಗಳ ಬಣ್ಣ ಬದಲಾಗುತ್ತೆ ಹಾಗೆ ಬಾರಿ ಈಗಂತೂ ನನಗೆ ಬಾರಿ ನಾನು ಬರ್ತಾ ಇರೋ ಜಾಗ ಇದೇನಾ ನಾನು ಹೋದ ಸರಿ ಬಂದಿರೋದು ಅನ್ನೋಷ್ಟು ಆಶ್ಚರ್ಯಕರವಾಗಿದೆ. ಅದು ನಾವು ಆರ್ಗ್ಯಾನಿಕ್ ನೋಡ್ತಾ ಇದ್ದೀವಿ, ಆದ್ರೆ ಇಷ್ಟು ಕಬ್ಬಿನಲ್ಲಿ ನಾನು ಇದೇ ಮೊದಲನೇ ಬಾರ ನೋಡ್ತಾ ಇರೋದು. ಇದು ನಿಮಗೆ ಹೇಗೆ ಈ ಐಡಿಯಾ ಬಂತು ಕಿರಣ್? ಸರ್ ಇವಾಗ ನಾವು ಫಸ್ಟ್ ಅರ್ಥ ನಿಮಗೆ ಗೊತ್ತು, ನಿಮ್ಮ ಪರಿಚಯ ಇವಾಗ ಸುಮಾರು 4 ವರ್ಷದಿಂದ ಆಗಿದೆ. ನೀವು 12 ಎಕರೆಗೆ ಎಲ್ಲ ಥರ ಯೂಸ್ ಮಾಡ್ತಾಯಿದ್ರಿ. ಸೊ ಇವಾಗ ನಾವು ಒಂದು 11 ಎಕರೆ ಪ್ಲಾಟ್ ತಗೊಂಡು ಒಂದು ಡೆಮೋ ಪ್ಲಾಟ್ ಆಗಿ ನಾವು ಮಾಡಿದ್ದೀರಿ. ಯಾರಿಗೋಸ್ಕರ ಅಂದರೆ ನಮ್ಮ ವೀಕ್ಷಕರಿಗೋಸ್ಕರ. ಕಿರಣ್, ಈಗ ಡೆಮೋ ಇದು ತಗೊಂಡ್ರಲ್ಲ, ಇದು ತಗೊಂಡಾಗ ಕಂಡೀಷನ್ ಏನಿತ್ತು? ಇದು ಯಾವ ತರ ಇತ್ತು ಸರ್? ಇಲ್ಲಿ ಕೇರಳದವ್ರು ಮುಂಚೆ ಮಾಡ್ತಾಯಿದ್ರು. ಸೊ ಇದೂ ಪ್ಲಾಟ್ ಏನು ನ್ಯಾಚುರಲ್ ಫಾರ್ಮಿಂಗು ಆರ್ಗ್ಯಾನಿಕ್ ಫಾರ್ಮಿಂಗು ಮಾಡಿರೋ ಅಂಥ ಪ್ಲಾಟ್ ಅಲ್ಲ. ಇಲ್ಲೂ ಕೆಮಿಕಲ್ ಹಾಕಿ ಚೆನ್ನಾಗಿ ಕೆಮಿಕಲ್ ಫಾರ್ಮಿಂಗ್ ಮಾಡಿ ಭೂಮಿ ಹಾಳಾಗಿರೋ ಅಂಥ ಪ್ಲಾಟೇನೆ. ಒಂದು ಎರೆಹುಳ ಇರಲಿಲ್ಲ, ಕಂಪ್ಲೀಟ್ ಕೆಮಿಕಲ್ ಫಾರ್ಮಿಂಗಲ್ಲಿ ಮಾಡಿದ್ದೇನೆ. ಯಾವುದೇ ಪ್ಲಾಟ್ ಆಗಲಿ ಫಸ್ಟು ಮಾಡಬೇಕಾಗಿರೋದು ಹಸಿರೆಲೆ ಗೊಬ್ಬರ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಮ್ಯಾಜಿಕ್ ಈ ಥರ ಬರಬೇಕಂದ್ರೆ ನೋಡಿ 3.5 ತಿಂಗಳಿಗೆ ಆಲ್ರೆಡಿ ನನ್ನ ಕೈ ಮೇಲೋಗಿದೆ ಸರ್. ಹೌದೌದು. ಸೊ ಏನಕ್ಕೆ ಅಂದರೆ ನಮ್ಮ ಭೂಮಿ ಫಲವತ್ತತೆ ತುಂಬ ಇಂಪಾರ್ಟೆಂಟು. ಈ ಕಬ್ಬು ಯಾವ ತಳಿ ಅನ್ನೋದೆಲ್ಲ ಇಂಪಾರ್ಟೆಂಟು, ನೀವು ಯಾವ ಔಷಧಿ ಹಾಕ್ತೀರಾ ಅನ್ನೋದೆಲ್ಲ ಇಂಪಾರ್ಟೆಂಟು. ಫಸ್ಟು ಬೇಸಿಕ್ ಫೌಂಡೇಶನ್ ಏನು ಅಂದರೆ ನಮ್ಮ ಭೂಮಿಯ ಫಲವತ್ತತೆ, ನಮ್ಮ ಭೂಮಿಯಲ್ಲಿ ಯಾವ ಥರ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್, ಸಾವಯವ ಇಂಗಾಲ ಅಂತೀರಿ ನಾವು, ಅದು ತುಂಬ ಇಂಪಾರ್ಟೆಂಟು. ಇದನ್ನೆಲ್ಲ ಮಾಡಬೇಕಾಗಿರೋದು ಬರೀ 50 ದಿನಗಳು. ಏನು ಸರ್? 50 ದಿನದಲ್ಲಿ ನಾವು ಯಾವಾಗ ಸೆಣಬು ಮತ್ತು ಡಾಯಂಚ 1 ಎಕರೆಗೆ ಸೆಣಬು 1 ಎಕರೆಗೆ ಸೆಣಬು ಮತ್ತು ಡಾಯಂಚ 2 ಸೇರಿ 25 kg ಹಾಕಬೇಕು. ಸೊ 25 kg ನಾವು ಸೆಣಬು ಮತ್ತು ಡಾಯಂಚ 2 ಸೇರಿ 25 kg ಹಾಕಬೇಕು. 2 ಸೇರಿ 25 kg ಆಗಲಿಲ್ಲ ಅಂದರೆ ಒಂದೇ ಸಿಕ್ಕಿದ್ರೆ, ಇವಾಗ ಬರೀ ಸೆಣಬು ಸಿಗುತ್ತೆ ಇಲ್ಲ ಬರೀ ಡಾಯಂಚ ಸಿಗುತ್ತೆ ಅಂದ್ಕೊಳ್ಳಿ, ಬರೀ ಸೆಣಬು ಇಲ್ಲ ಬರೀ ಡಾಯಂಚನೇ 25 kg 1 ಎಕರೆಗೆ ಹಾಕಿ. ಮಳೆಗಾಲದಲ್ಲಿ ಇಲ್ಲ ಅಂದರೆ ನೀವು ಸ್ಪ್ರಿಂಕ್ಲರಲ್ಲಿ ಚೆನ್ನಾಗಿ ನೀರು ಕೊಡಲೇಬೇಕು. ಸೆಣಬು ಡಾಯಂಚ ನಿಮಗೆ 5 ಅಡಿ 6 ಅಡಿ ಬೆಳೆಯುತ್ತೆ, ಅಲ್ಲಿ ತನಕ ಕಾಯಬೇಕು 50 ದಿನಗಳಲ್ಲಿ. ಇವಾಗ 2.5 ಅಡಿ ಅಷ್ಟೇ ಬೆಳೀತು ಅಂದರೆ ನಿಮಗೆ ಭೂಮಿ ಫಲವತ್ತತೆ ಇಲ್ಲ. ಸೊ ನಿಮ್ಮ ಭೂಮಿ ಚೆನ್ನಾಗೇ ಆಗುತ್ತೆ, ಪ್ಲಸ್ ಮಿನಿಮಮ್ ಚೆನ್ನಾಗಿದ್ದರೆ ಅದು 5 ಅಡಿ 6 ಅಡಿ ಬೆಳೆಯುತ್ತೆ.
ಈಗ ನಾವು ಟೆಸ್ಟ್ ಮಾಡೋದು ಅಂದ್ರೆ ಅಪ್ಸಣಬ್ ಸರಿಗೆ ಬೆಳಿಲ್ಲ ಅಂದ್ರೆ ಬೇರೆ ಬೆಳೆನೂ ಕಷ್ಟನೇ ಅದು ಖಂಡಿತ. ಇನ್ನೂ ಒಂದು ರೌಂಡ್ ಅಪ್ಸಣಬನ್ನ ಹಾಕೊಂಡು ಈಗ ಆ ರೀತಿ ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ ನಮ್ಗೆ ಅಪ್ಸಣಬೇ ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ ಬೇರೆ ಯಾವುದೇ ಬೆಳೆನೂ ಅಷ್ಟಾಗಿ ಬೆಳೆಯಲ್ಲ. ಸೊ ವೀಕ್ಷಕರೇ, 5% ಇತ್ತು ನಮ್ಮ ಭೂಮಿಯಲ್ಲಿ ಸಾವಯವ ಇಂಗಾಲ. ಇವತ್ತಿನ ದಿನ 1%ಗಿಂತ ಕಮ್ಮಿ, 0.5%, 80% ಭೂಮಿಲಿಲ್ಲ. ಎಲ್ಲ 0.4, 0.35, 0.3 ಇದೆ. ಅಂದರೆ ಎಷ್ಟು ಹಾಳು ಮಾಡಿದ್ದೀವಿ ನಾವು ಕೆಮಿಕಲ್ ಹಾಕಿ. ಮುಂದಿನ ಪೀಳಿಗೆಗೆ ನಮ್ಮ ಭೂಮಿ ಇವತ್ತು ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಜನ್ರೇಷನ್ ಅಂದರೆ ನಮ್ಮ ಮಕ್ಕಳು, ಅವ್ರ ಮಕ್ಕಳಿಗೆ ನಮಗೆ ಕೊಡೋಕ್ಕಾಗೋದೇ ಇಲ್ಲ ಒಳ್ಳೆ ಭೂಮಿ ವೀಕ್ಷಕರೇ. ಸೊ ಹಾಗಾಗಿ ನೋಡ್ಬೋದು, ಈ ಥರ ಬೆಳಿಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಫಸ್ಟ್ ಸ್ಟೆಪ್ಪು ಸೆಣಬು ಮತ್ತು ಡಯಂಚ. ನೋಡಿ ಮರಿ ಸಂಖ್ಯೆ ನೋಡಿ ಎಷ್ಟು ಫಲವತ್ತಾಗಿದೆ, ಎಷ್ಟು ಹಸಿರಾಗಿದೆ, ಫಸ್ಟ್ ಕ್ಲಾಸಾಗಿ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಮೇಯ್ನ್ ಏನಪ್ಪ ಅಂದರೆ ಬರೀ 20,000 ಖರ್ಚು, ಇದರಲ್ಲೇ ಇರೋದು ಮ್ಯಾಜಿಕ್ಕು. ವರ್ಷಕ್ಕೆ 20,000 ಅಂದರೆ 10 ಸತಿ ಡ್ರಿಪ್ ಮಾಡೋರು ನಮ್ಮ ಪದ್ಧತಿಲಿ ಮಾಡಿದ್ರೆ 100% ಸಕ್ಸಸ್. ಯಾಕಂದರೆ ಬರೀ 20,000 ನಿಮಗೆ ಈ ರಿಸಲ್ಟ್ ಕೊಡ್ತಾ ಇರೋದು ನಾನು 100 ರಿಂದ 120 ಟನ್ನು ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಖಂಡಿತ ಆಗುತ್ತೆ. ನೋಡಿದ್ರೆ ಅದು ಗೊತ್ತಾಗ್ತಾ ಇದೆ. ಆದರೆ ಈಗ ಗಿಣ್ಣು ತೋರಿಸಿ ಕಬ್ಬನ್ನ ಎಣ್ಸೋಣ. ಸೊ ಸುರೇಶ್ ಅವರೇ, ಹಾಗೆ ಎಷ್ಟು ಮರಿಗಳಿದೆ ಎಣ್ಸಿ ನೋಡೋಣ. ಇದೆಲ್ಲ ಮರಿನೇ, 1 2 2 ಅದು 2 3 4 5 6 7 8 9 10 ಆ ಕಡೆ ಅಲ್ಲಿ ತನಕ 11 12 13 14 15 16 17 18 ಆ ಕಡೆ ಎಷ್ಟೊಂದು ಮರಿಗಳಿದ್ದಾವೆ ಕಾಣ್ತಾ ಇಲ್ಲ. ಈ ಕಡೆಯಿಂದ ಆ ಕಡೆ ಹೋಗ್ತಾನೆ ಇಲ್ಲ. ಹೆಚ್ಚು ಕಮ್ಮಿ 18 20 ಒಳ್ಳೆ ಚೆನ್ನಾಗೇ ಬೆಳೀತಾರ ಅಂಥದ್ದು. ಪ್ಲಸ್ ಇಲ್ಲಿ ಆಲ್ರೆಡಿ 3 ಗೀಣು ಕಾಣ್ತಾ ಇದೆ. ಸೊ ನೋಡಿ ವೀಕ್ಷಕರೇ, ಇಷ್ಟೇ ಇದರಲ್ಲಿ ಮಜಾ. 3.5 ತಿಂಗಳು ಕರೆಕ್ಟಾಗಿ ಇದು ನಾಟಿ ಮಾಡಿದ ದಿನ. ಹೌದು, ಇಲ್ಲಿದೆ ಬನ್ನಿ. ಸೊ ನಾಟಿ ಮಾಡಿದ್ದು ನಾವು ಇದು 10ನೇ ತಿಂಗಳು 20ನೇ ತಾರೀಕು 18 19 20 3 ದಿನ ಮಾಡಿದ್ದೀವಿ. ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಲ್ರೆಡಿ ಗಿಣ್ಣು. ಇದು ನೋಡಿ ಇಲ್ಲಿ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಆಲ್ರೆಡಿ ಕಾಣ್ತಾ ಇದೆ ಇಲ್ಲಿ 3.5 ತಿಂಗಳಿಗೇನೆ 2 3 ಇಲ್ಲೊಂದು 4. ಸೊ 4 ಗಿಣ್ಣು ಆಲ್ರೆಡಿ 3.5 ತಿಂಗಳಿಗೆ ಕಾಣ್ತಾ ಇದೆ. ದಪ್ಪ ನೋಡಿ ಎಷ್ಟು ಚೆನ್ನಾಗಿದೆ, ಮರಿ ಸಂಖ್ಯೆ ನೋಡಿ. ಸೊ ಇದೆಲ್ಲ ಏನು ಅಂದರೆ ಪದ್ಧತಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್. ನಮ್ಮ ಜನ ಫಸ್ಟು ನಮ್ಮ ಭೂಮಿ ಏನೇ ಮನೆ ಕಟ್ಟಬೇಕಂದ್ರೂ ಫಸ್ಟು ನಮ್ಮ ಫೌಂಡೇಶನ್ ಕರೆಕ್ಟಾಗಿರಬೇಕು. ನಾವು ನಮ್ಮ ಪದ್ಧತಿ ಇವಾಗ ಏನು ನೀವು ಫಾಲೋ ಮಾಡ್ತಾ ಇದ್ದೀರಾ, ಇಳುವರಿ ಕಮ್ಮಿ ಬರ್ತಾ ಇದೆ ಅಂದರೆ ಅದರ ಅರ್ಥ ಏನು? ನೀವು ಮಾಡ್ತಾ ಇರೋ ಟೆಕ್ನಿಕ್ ಸರಿ ಇಲ್ಲ, ನೀವು ಮಾಡ್ತಾ ಇರೋ ಪದ್ಧತಿ ಸರಿ ಇಲ್ಲ ಅಂತ ಅರ್ಥ ಏನು ಸರ್? ಹೌದೌದು. ಆಲ್ರೆಡಿ ಇವಾಗ ಕೆಮಿಕಲ್ ಫಾರ್ಮಿಂಗಲ್ಲಿ ಮಾಡಿ ಭೂಮಿ ಹಾಳಾಗಿ ಕಂಟಿನ್ಯೂಸ್ ಆಗಿ ನೀವು ಕೆಮಿಕಲ್ ಫರ್ಟಿಲೈಸರ್ ಹಾಕಿ ನಿಮ್ಮ ಪ್ರಯತ್ನ ಎಲ್ಲ ಮಾಡಿ ಪಲ್ಟಿ ಹೊಡೆದ್ರು ನಿಮಗೆ ಬರ್ತಾ ಇರೋದು 30 ಟನ್ನು 40 ಟನ್ನು 50 ಟನ್ನು. ಈ ಥರ ಬರ್ತಾ ಇಲ್ಲ ಅಂದಮೇಲೆ ಈ ಥರ ಬರೋಕ್ಕೆ ಏನು ಮಾಡಬೇಕು ಅದನ್ನು ನಾವು ಮಾಡಬೇಕು. ಇವಾಗ ಗಿಡಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಬೇಕು. ಸೊ ನಾವೇನು ಮಾಡ್ತಾಯಿದ್ದೀರಿ ಅಂದರೆ ನಮಗೇನು ಅನುಕೂಲ, ನನಗೇನು ಈಸಿ ಆಗುತ್ತೆ, ನನಗೇನು ಅನುಕೂಲ ಅದನ್ನು ಮಾಡ್ತಾಯಿದ್ದೀರಿ. ಅದಕ್ಕೆ ಫೇಲ್ಯೂರ್ ಆಗ್ತಾ ಇರೋದು. ನಾವು ಉದ್ಧಾರ ಆಗಬೇಕು ಅಂದರೆ ಗಿಡಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಬೇಕು. ಇಷ್ಟೇ, ತುಂಬ ಸಿಂಪಲ್ಲು. ನಾವು ಮಾಡಬೇಕಾಗಿರೋದು ಫಸ್ಟು ಹಸಿರೆಲೆ ಗೊಬ್ಬರದ ಬಗ್ಗೆ ಮಾತಾಡಿದ್ವಿ. ಅದಾದಮೇಲೆ ಪಟ 3 ಅಡಿ 4 ಅಡಿ 4 ಅಡಿ ಪಟ ಮಾಡ್ತೀರಾ. ಈ ಥರ ಮರಿ ಸಂಖ್ಯೆ ಬೆಳೆದಾಗ ನಿಮಗೆ ಅಲ್ಲಿ ಜಾಗನೇ ಸಾಲಲ್ಲ. ಬರೀ ಭೂಮಿಯೆಲ್ಲ ಇಂಪಾರ್ಟೆಂಟು. ನಮ್ಮ ಗಿಡ ದೊಡ್ಡದಾದಾಗ ಅದಕ್ಕೆ ಎಷ್ಟು ಗಾಳಿ ಬೆಳಕು ಬರುತ್ತೆ ಅಷ್ಟು ಅದು ಡೆವಲಪ್ ಆಗುತ್ತೆ. ಸೊ ಒಂದು ಕಡೆ ಒಂದು ರೂಮಲ್ಲಿ 10 ಜನನ ಕೂಡಾಕ್ಬಿಟ್ರೆ 20 ಜನನ ಕೂಡಾಕ್ಬಿಟ್ರೆ ಹೇಗೆ ನಮಗೆ ಸಫೋಕೇಟ್ ಆಗುತ್ತೆ, ಅದೇ ಥರ ಗಿಡಗಳಿಗೂ ಆ ಕಡೆಯಿಂದ ಬಂದಿದ್ದ ಗಾಳಿ ಅದರಿಂದ ಪಾಸಾಗಿ ಆಚೆ ಹೋಗಬೇಕು. ಅಷ್ಟೇ ಬೆಳಕು ಬೇಕು, ಅಷ್ಟೇ ಗಾಳಿನೂ ಬೇಕು. ಆಮೇಲೆ ನಮ್ಮ ಗಿಡಕ್ಕೆ ಬೇಕಾಗಿರೋಂಥ ಎಲ್ಲ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲನೂ ನಾವು ಕೊಡೋಂಥ ಜೀವಾಣುಗಳು ನಿಮಗೆ ಫಸ್ಟ್ ಕ್ಲಾಸಾಗಿ ರಿಸಲ್ಟ್ ಬರೋ ಥರ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸು ಗಿಡಕ್ಕೆ ಕೊಡುತ್ತೆ. ಈಗ ನಮ್ಮಲ್ಲಿ ಕೆಲವ್ರಿಗೆ ಏನು ಅಂತ ಅಂದರೆ, ಈಗ ನಾವು ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ, ಈಗೆಲ್ಲ ಅಪ್ಸಣಬ್ ಹಾಕ್ಕೊಂಡು ಅವೆಲ್ಲ ಎಲ್ಲಿ ಟೈಮ್ ಇದೆ ಸರ್, ಆ ಥರ ಮಾಡೋಕ್ಕಾಗುತ್ತೆ. ಈಗ ತಕ್ಷಣ ಈಗ ಏಪ್ರಿಲ್ ಬಂತು, ಕಬ್ಬು ಎಲ್ಲ ಹಾಕ್ಬಿಡ್ತೀವಿ, ನಮ್ಗೆ ಅರ್ಜೆಂಟ್ ಇದೆ, ನಮ್ಗೆ ಅದಕ್ಕೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸೊ ಅದನ್ನೇ ನಾನು ಹೇಳಿದ್ದು, ಗಿಡಕ್ಕೆ ಏನು ಬೇಕು ಅದನ್ನು ನಾವು ಮಾಡಬೇಕಾಗಿದೆ. ನಮಗೇನು ಬೇಕು, ಟೈಮ್ ಇಲ್ಲ, ನಾವು ಕರೆಕ್ಟಾಗಿ ನಾವು ನಾಟಿ ಮಾಡೋ ಟೈಮ್ ಬಂದ್ಬಿಡ್ತು ಅಂತ ಅರ್ಜೆಂಟಾಗಿ ಮಾಡಿದ್ರೆ ಫೇಲ್ಯೂರ್.
ಕರೆಕ್ಟಾಗಿ ಮಾಡಿ ಸಕ್ಸಸ್ ಆಗಬೇಕು ಅಂದರೆ ನಾವು 10th ಚೆನ್ನಾಗಿ ಮಾರ್ಕ್ಸ್ ಬಂದು ಸೆಕೆಂಡ್ PU ಚೆನ್ನಾಗಿ ಮಾರ್ಕ್ಸ್ ಬಂದು ನೀವು ಇಂಜಿನಿಯರಿಂಗ್ ಮಾಡಿ ಚೆನ್ನಾಗಿ ಮಾರ್ಕ್ಸ್ ಬಂದರೆ ನಿಮಗೆ ಕೆಲಸ ಸಿಗೋದು. ನಾಳೆ ಕೆಲಸ ಬೇಕು ಅಂದ್ಬಿಟ್ಟು ಇವತ್ತು ನಾನು ಇಂಜಿನಿಯರ್ ಆಗೋಕ್ಕಾಗಲ್ಲ. ಇಂಜಿನಿಯರಿಂಗ್ ಮಾಡೋಕ್ಕೆ ನಿಮಗೆ 3 ವರ್ಷ 4 ವರ್ಷ ಆದಮೇಲೆ ನೀವು ಇಂಜಿನಿಯರ್ ಆಗೋದು. ಒಂದು ಡಾಕ್ಟ್ರೇಟ್ ಮಾಡಬೇಕಂದ್ರೆ ನಿಮಗೆ 7 ವರ್ಷ ಆಗುತ್ತೆ ಬೇಸಿಕ್ ಮಾಸ್ಟರ್ಸ್ ಮಾಡೋಕ್ಕೆ. ಸೊ ಅರ್ಜೆಂಟಾಗಿ ನಾಳೆ ಡಾಕ್ಟರ್ ಆಗಬೇಕಂದ್ರೆ ಆಗಲ್ಲ. ಹಂಗೆ ನೀವು ಸಕ್ಸಸ್ ಆಗಬೇಕು ಅಂದರೆ ಫೌಂಡೇಶನ್ನು ತುಂಬ ಸಿಂಪಲ್ಲು. ಬರೀ ನೀವು 50 ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಹಸರಲೆ ಗೊಬ್ಬರ ಮಾಡ್ಕೊಳಕ್ಕೆ. 50 ದಿನ ಆದಮೇಲೆ ಇಡೀ ವರ್ಷ ನಿಮಗೆ 100 ಟನ್ 120 ಟನ್ ಗ್ಯಾರಂಟಿ ಕೊಡೋದು. ಖರ್ಚೆಷ್ಟು? ಬರೀ 20,000. ತಿಂಗ್ಳಿಗೆ ಒಂದು ಸತಿ ಬುಡಕ್ಕೆ ಹಾಕೋದಷ್ಟೇ ಖರ್ಚಿರೋದು. ಡ್ರಿಪ್ ಮಾಡಿದವರು ನಮ್ಮ ಪದ್ಧತಿಲಿ ಮಾಡಿದವ್ರಿಗೆ ಮಾತ್ರ 100% ಗ್ಯಾರಂಟಿ. ನಾವಲ್ಲಿ 50 ದಿವಸ ಒಂದು ಅರ್ಜೆಂಟ್ ಮಾಡಿದ್ರೆ ನಮ್ಗೆ ಅಲ್ಲಿ ಟನ್ ಗಟ್ಟಲೆ ನಿಮಗೆ ಇಳುವರಿ ಕಮ್ಮಿ ಆಗುತ್ತೆ. ಜಾಸ್ತಿ ಇಳುವರಿ ಬೇಕಂದ್ರೆ ಪದ್ಧತಿ ಫಾಲೋ ಮಾಡಲೇಬೇಕು. ದೇರ್ ಇಸ್ ನೋ ಶಾರ್ಟ್ ಕಟ್. ನಾನು ಎಲ್ಲ ವೀಡಿಯೋಲು ಹೇಳ್ತಾ ಇದ್ದೀನಿ. ನಮಗೆ ಬೇಕಾದಂಗೆ ಅರ್ಜೆಂಟಿಗೆ ಮಾಡಿದ್ರೆ ನಾವು ಸಕ್ಸಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಪಟ 6 ಅಡಿ ಪಟ ಯಾಕೆ ಬಿಡಬೇಕು ಅಂದರೆ ನೀವೇ ನೋಡ್ತಾ ಇದ್ದೀರಾ, ಇಷ್ಟು ಮರಿ ಸಂಖ್ಯೆ ಬಂದಾಗ ನಾವು 6 ಅಡಿನೇ ಮುಚ್ಕೊಂಡ್ಬಿಟ್ಟಿದೆ. ಬನ್ನಿ ಸುರೇಶ್ ಅದು ಒಂದು ಒಳಗಡೆ ಒಂದು ತೋರ್ಸೋಣ. ನೋಡ್ಬೋದು ಇಲ್ಲಿ ನೋಡಿ, ಆ ಕಡೆ ಈ ಕಡೆ ತೋರಿಸಿ. ಸೊ 6 ಅಡಿ ಪಟ ನೋಡಿ ಇಲ್ಲಿ ನಾನು ತೋರಿಸಿ. ಈ 6 ಅಡಿ ಪಟ ನಿಮಗೆ ಇಲ್ಲೇ ಮುಚ್ಕೊತಾ ಇದೆ. ಬರೀ 3.5 ತಿಂಗಳಾಯಿತು. ಇನ್ನು 4 ತಿಂಗಳು 5 ತಿಂಗಳು ನಿಮಗೆ ಇವಾಗೇ ಇಷ್ಟೊಂದು ಎತ್ತರ ಬಂದಿದೆ ಬರೀ 3.5 ತಿಂಗಳಿಗೆ. ಸೊ ಇನ್ನು ಯೋಚಿಸಿ, ಇನ್ನು ಮುಂದಿನ ತಿಂಗಳು ನಾವು ಒಳಗೆ ಬರೋಕ್ಕಾಗೋದಿಲ್ಲ. ಸೊ 6 ಅಡಿ ಪಟನೇ ಮುಚ್ಕೊಂಡಾಗ ನೀವು 4 ಅಡಿ ಪಟ ಬಿಟ್ಟರೆ ಬೆಳಕು ಗಾಳಿ ಎಲ್ಲಾಡುತ್ತೆ. ಸೊ ಹಾಗಾಗಿ ನೋಡಿ, ದಯವಿಟ್ಟು ಸಕ್ಸಸ್ ಆಗಬೇಕಂದ್ರೆ ನೋ ಶಾರ್ಟ್ ಕಟ್. 100% ನಾವು ಹೇಳೋ ಥರ ಪದ್ಧತಿ ಪ್ಲಸ್ ನಮ್ಮ ಫಸ್ಟ್ ಅರ್ತ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದೂ ಮೊದಲನೇ ದಿನದಿಂದನೂ ಏನೇನು ಮಾಡಬೇಕು ಅಂತ ನಮ್ಮ ಆ್ಯಪಲ್ಲಿ ನಾವು ಹೇಳ್ಕೊಡ್ತೀರಿ. ವರ್ಷ ಪೂರ್ತಿ 10 ತಿಂಗಳು ನೀವು ಕಟ್ಟಿಂಗ್ 12 ತಿಂಗಳು ಮಾಡಿ, 14 ತಿಂಗಳು ಮಾಡಿ, 10 ತಿಂಗಳು ನಾವು ತಿಂಗಳಿಗೆ 2,000 ರೂಪಾಯಿ ತಿಂಗಳಿಗೆ ಒಂದು ಡೋಸ್ ಕೊಟ್ಟರೆ 100% ಸಕ್ಸಸ್. ನೋಡ್ತಾ ಇದ್ದೀರಾ, ಫಸ್ಟಿಂದ ನೋಡ್ತಾ ಇದ್ದೀರಾ. 11 ಎಕರೆ ಪ್ಲಾಟಲ್ಲಿ ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, G9 ಬಾಳೆ, ಕಬ್ಬು ಎಲ್ಲ ಫಸ್ಟ್ ಕ್ವಾಲಿಟಿ ಫಸ್ಟ್ ಕ್ಲಾಸು. ಕೋಸು ಬೆಳೆದ್ರಿ ಫಸ್ಟ್ ಕ್ವಾಲಿಟಿ ಫಸ್ಟ್ ಕ್ಲಾಸ್. ಮೆಣಸಿನ್ಕಾಯಿ ಬೆಳೆದಿದ್ದೀರಿ ಫಸ್ಟ್ ಕ್ವಾಲಿಟಿ. ಸೊ ಹಾಗಾಗಿ 100% ನಿಮಗೋಸ್ಕರ ಮಾಡ್ತಾ ಇರೋದು. ಯಾಕಂದರೆ ನಮ್ಮ ಲಿಕ್ವಿಡಲ್ಲಿ ಬರೀ ಕಬ್ಬು, ಬಾಳೆ, ತೆಂಗಿನ ಮರ ಅಲ್ಲ, ಪ್ರಪಂಚದಲ್ಲಿ ಇರೋ ಅಂಥ ಎಲ್ಲ ಬೆಳೆಗೂ ಆಗುತ್ತೆ. ಎಲ್ಲದು ಫಸ್ಟ್ ಕ್ವಾಲಿಟಿಲಿ ಬೆಳಿಬೋದು. ಪ್ರೊವೈಡೆಡ್ ಪದ್ಧತಿ ಹಸಿರೆಲೆ ಗೊಬ್ಬರ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ.